ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಫ್ರೆಂಡ್ಸ್, ನಾನಿವತ್ತು ಅರ್ಧ ಕೆ ಜಿ ಮೀನು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮೀನು ತೊಗೊಂಡು ಮೀನು ಫ್ರೈ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದು 10 ನಿಮಿಷದಲ್ಲೇ ರೆಡಿ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ನಾನು ಮೀನು ಫ್ರೈ ಮಸಾಲಾನ ಹಾಕ್ತಾಯಿದ್ದೀನಿ. ಮೀನು ಫ್ರೈ ಮಸಾಲ ಹಾಕಿದ ಮೇಲೆ 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮೀನು ಫ್ರೈ ಮಸಾಲದಲ್ಲಿ ಉಪ್ಪು ಮತ್ತು ಖಾರ ಇರುತ್ತೆ, ಹಾಗಾಗಿ ಲಾಸ್ಟಿಗೆ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ನಿಂಬೆಹಣ್ಣಿಲ್ಲ ಅಂತ ಹೇಳಿದ್ರೆ ಹುಣ್ಸೆಹಣ್ಣು ಕೂಡ ಹಾಕ್ಕೋಬೋದು. ಹುಣ್ಸೆಹಣ್ಣು ಹಾಕಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಹುಣ್ಸೆಹಣ್ಣು ಹಾಕ್ತೀನಿ. ಸಾಂಬಾರಿಗೆ ನಾನು ಹುಣ್ಸೆಹಣ್ಣೆ ಹಾಕೋದು. ನಾನಿವಾಗ ಎಲ್ಲ ನೀಟಾಗಿ ಕಲಿಸ್ಕೊಬಿಟ್ಟು ಒಂದೊಂದೇ ಮೀನು ತೊಗೊಂಡು ನೀಟಾಗಿ ಮಸಾಲೆನ ಹಚ್ಚಿ ಇಟ್ಕೋತಾ ಇದ್ದೀನಿ ಸಪ್ರೇಟ್ ಒಂದು ಪ್ಲೇಟಿಗೆ. ನೀವು ಒಂದು ಅರ್ಧ ಗಂಟೆ ಮೀನು ಫ್ರೈಗೆ ಒಂದೊಂದೇ ಮೀನು ತೊಗೊಂಡು ಹಚ್ಚಿ ಇಡಬೇಕು. ಆಗ ಮಸಾಲೆ ಕೂಡ ಒಂಚೂರು ಬಿಟ್ಕೊಳ್ಳೋದಿಲ್ಲ. ಮೀನು ಫ್ರೈಯು ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಹಚ್ಚಿ ಇಡ್ತಾಯಿದ್ದೀನಿ ಅಂತ ಹೇಳಿ. ನಾನೆಲ್ಲ ಮೀನಿಗೂ ಮಸಾಲೆನ ಹಚ್ಚಿ ಒಂದು ಅರ್ಧ ಗಂಟೆ ಇಟ್ಕೊಂಡೆ. ಈಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯ್ದಿದೆ. ನಾನು ಈಗ ಒಂದೊಂದೇ ಮೀನು ತೊಗೊಂಡು ನೀಟಾಗಿ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಒಂದು ಚೂರು ಮಸಾಲೆನೂ ಬಿಡ್ದಂಗೆ ಯಾವ ರೀತಿ ಮೀನು ಫ್ರೈ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು 10 ನಿಮಿಷದಲ್ಲೇ ರೆಡಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.